ಪಂಚರಾಜ್ಯಗಳ ಫಲಿತಾಂಶ ಹೊರಬಿದ್ದಿದೆ. 5 ರಾಜ್ಯಗಳ ಪೈಕಿ 3 ರಾಜ್ಯಗಳಲ್ಲಿ ಬಿಜೆಪಿ ಜಯಭೇರಿ ಬಾರಿಸಿದೆ. ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಕೇಸರಿ ಕಹಳೆ ಮೊಳಗಿದೆ. ಹಾಗಾಗಿ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಈಗ ಸಡಗರ ಸಂಭ್ರಮ ಮೇಳೈಸಿದೆ. ಬಿಜೆಪಿ ಕೇಂದ್ರ ಕಚೇರಿ ಬಳಿ ಜಮಾಯಿಸ್ತಾ ಇದ್ದಾರೆ ಕಾರ್ಯಕರ್ತರೆಲ್ಲರೂ ಕೂಡ. ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರಧಾನಿ ಮೋದಿ ಅವರ ಭಾಷಣ ಇದೆ ಕಾರ್ಯಕರ್ತರನ್ನು ಉದ್ದೇಶಿಸಿ. ಅವರು ಕೂಡ ಈಗಾಗಲೇ ಕೇಂದ್ರ ಕಚೇರಿಯತ್ತ ಆಗಮಿಸ್ತಾ ಇರತಕ್ಕಂಥ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ಯಾವುದೇ ರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಾಗಲೂ ಕೂಡ ಇದೊಂದು ಪದ್ಧತಿ. ಪ್ರಧಾನಿ ಮೋದಿ ಅವರು ಬಿಜೆಪಿ ಕೇಂದ್ರ ಕಚೇರಿಗೆ ಬರೋದು, ಅಲ್ಲಿ ಅಮಿತ್ ಶಾ, ನಿತಿನ್ ನಬೀನ್ ಅವರೆಲ್ಲರೂ ಕೂಡ ಪ್ರಧಾನಿ ಮೋದಿಗೊಂದು ಸನ್ಮಾನ ಮಾಡೋದು, ಆಮೇಲೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಭಾಷಣ ಮಾಡೋದು. বছর কেঁদেছি অনেক, এবার মোরা হাসবো। ভোটের দিনে ছাপ্পারি কি চলবে না তো। एनडीए विकसित भारत 2047 की तरफ ಬಿಜೆಪಿ ಕೇಂದ್ರ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿರೋದನ್ನ ತಾವೆಲ್ಲರೂ ಗಮನಿಸ್ತಾ ಇದ್ದೀರಾ. 5 ರಾಜ್ಯಗಳ ಪೈಕಿ 3 ರಾಜ್ಯದಲ್ಲಿ ಬಿಜೆಪಿ ಜಯಭೇರಿ ಬಾರಿಸಿದೆ. ಒಂದು ರೀತಿ ಇವತ್ತು ಬಿಜೆಪಿಯ ಪಾಲಿಗೆ ಲಕ್ಕಿ ಡೇ, ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ದಿನ ಬಿಜೆಪಿ ಪಾಲಿಗೆ. ಯಾಕೆಂದರೆ ಕಬ್ಬಿಣದ ಕಡಲೆಯಾಗಿದ್ದಂತಹ ಪಶ್ಚಿಮ ಬಂಗಾಳದಲ್ಲಿ 200+ ಸೀಟ್ಗಳನ್ನು ಗೆಲ್ಲುವ ಮುಖಾಂತರ ಅಭೂತಪೂರ್ವ ಗೆಲುವನ್ನು ಬಿಜೆಪಿ ಸಾಧಿಸಿದೆ. 5 ರಾಜ್ಯಗಳ ಪೈಕಿ ಅವರ ಟಾರ್ಗೆಟ್ ಇದ್ದಿದ್ದೇ ಪಶ್ಚಿಮ ಬಂಗಾಳವನ್ನು ಗೆಲ್ಲಬೇಕು, ದೀದಿ ಕೋಟೆಯನ್ನು ಕೆಡವಬೇಕು ಅಂತ. ಈಗ ಆ ಕೋಟೆ ಛಿದ್ರವಾಗಿದೆ. ಹಾಗಾಗಿ ಸಹಜವಾಗಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ ಮಾಡ್ತಾರೆ. ಅಂದರೆ ಚುನಾವಣೆ ಸಂದರ್ಭದಲ್ಲಿ ಹೇಗಿತ್ತು, ಏನಾಯಿತು ಎಲ್ಲವನ್ನ ಕೂಡ ವಿವರವಾಗಿ ತಿಳಿಸ್ತಾ ಹೋಗ್ತಾರೆ ಪ್ರಧಾನಿ ಮೋದಿ. ಕಾರ್ಯಕರ್ತರಿಗೆ ಧನ್ಯವಾದವನ್ನು ಅರ್ಪಿಸ್ತಾರೆ. ಯಾಕೆಂದರೆ ಹಗಲು ರಾತ್ರಿ ಪಕ್ಷಕ್ಕೋಸ್ಕರ ಕಷ್ಟಪಟ್ಟಿರೋದೇ ಬಿಜೆಪಿಯ ಕಾರ್ಯಕರ್ತರು. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಕಾರ್ಯಕರ್ತರಿಂದಲೇ ಪಕ್ಷ, ಅವರಿಂದಲೇ ಪಕ್ಷ. ಸೊ ಹಾಗಾಗಿ ಪ್ರಧಾನಿ ಮೋದಿ ಅವರು ಈಗ ಸಹಜವಾಗಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ತಮಿಳುನಾಡು ಮತ್ತು ಕೇರಳ ಈ 2 ರಾಜ್ಯಗಳನ್ನು ಬಿಟ್ಟು ಉಳಿದ 3 ರಾಜ್ಯಗಳು, 2 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶ, ಎಲ್ಲ ಕಡೆಯಲ್ಲಿ ನೋಡ್ತಾ ಇದ್ದೀರಾ. ನಿತಿನ್ ನಬೀನ್ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಪ್ರಧಾನಿ ಮೋದಿ ಅವರಿಗೆ ಹೂಗುಚ್ಛವನ್ನು ಕೊಡುವ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಬಿಜೆಪಿ ಕೇಂದ್ರ ಕಚೇರಿಗೆ ಪ್ರಧಾನಿ ಮೋದಿ ಅವರ ಆಗಮನ ಆಗಿದೆ. ಸಹಜವಾಗಿಯೇ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್, ಅದಾದ ನಂತರ ನಿತಿನ್ ನಬೀನ್ಗೆ ಇದು ನಿಜಕ್ಕೂ ಅಗ್ನಿ ಪರೀಕ್ಷೆ ಆಗಿತ್ತು. ಯಾಕೆಂದರೆ ಅವರು ರಾಷ್ಟ್ರಾಧ್ಯಕ್ಷರಾದ ಬಳಿಕ ನಡೆದ ಚುನಾವಣೆ ಇದು, ಮೊದಲ ಚುನಾವಣೆ. ದೆಹಲಿಯ ಬಿಜೆಪಿ ಕಚೇರಿಯಿಂದ ನೇರ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಕಿಕ್ಕಿರಿದು ಸೇರಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಪ್ರಧಾನಿ ಮೋದಿ ಅವರಿಗೆ ಈಗ ಸ್ವಾಗತವನ್ನು ಕೋರಲಾಗ್ತಾ ಇದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಹಾಗೆಯೇ ನಿತಿನ್ ನಬೀನ್ ಅವ್ರಿಗೂ ಕೂಡ ಶಾಲು ಹೊದಿಸುವ ಮುಖಾಂತರ
ಅವ್ರಿಗೂ ಕೂಡ ಸ್ವಾಗತವನ್ನು ಕೋರಲಾಗುತ್ತೆ. ಏಕೆಂದರೆ ಅವರು ರಾಷ್ಟ್ರಾಧ್ಯಕ್ಷರಾದ ಬಳಿಕ ನಡೆದಂತಹ ನೋಡಿ, ಹಾರ ಹಾಕೋದಕ್ಕೆ ಬಂದರೆ ಮೋದಿಯವರು ಅದನ್ನು ಇಸ್ಕೊಂಡು ರಾಷ್ಟ್ರಾಧ್ಯಕ್ಷರಿಗೆ ಹಾಕ್ತಾ ಇದ್ದಾರೆ. ತಮಗೆ ಹಾರ ಹಾಕೋದಕ್ಕೆ ಬಂದಿದ್ದನ್ನು ಅದನ್ನು ಅವರೇ ಇಸ್ಕೊಂಡು BJP ರಾಷ್ಟ್ರಾಧ್ಯಕ್ಷರ ಕೊರಳಿಗೆ ಹಾರವನ್ನು ಹಾಕಿದ್ದಾರೆ. ನಿತಿನ್ ನಬೀನ್ ಅವರು ರಾಷ್ಟ್ರಾಧ್ಯಕ್ಷರಾದಾಗ ಒಂದು ಮಾತು ಹೇಳಿದರು ಮೋದಿಯವರು, ನಾನು ದೇಶದ ಪ್ರಧಾನಿ ಇರಬಹುದು, ಆದರೆ ಪಕ್ಷದಲ್ಲಿ ನಿತಿನ್ ನಬೀನೇ ನಮಗೆ ಬಾಸ್, ಅವ್ರು ಹೇಳ್ದಂಗೆ ಕೇಳ್ತೀವಿ, ನಾವು ಎಲ್ಲಿಗೆ ಪ್ರಚಾರಕ್ಕೆ ಹೋಗುವಂತಾರೆ ಅಲ್ಲಿಗೆ ಹೋಗ್ತೀವಿ ಅಂತ ಹೇಳಿದರು. ಆ ಗೌರವವನ್ನು ಈಗಲೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಸೊ ಅಲ್ಲಿ ಮಾತನಾಡ್ತಾ ಇರೋದು ಕೂಡ ಕಿವಿಗೆ ಕೇಳಿಸ್ತಾ ಇಲ್ಲ, ಅಷ್ಟು ಹರ್ಷೋದ್ಗಾರಗಳು ಜನರಿಂದ ಬರ್ತಾ ಇದೆ. ಬಂಗಾಳದ ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸಿ ಬಂದಿದ್ದಾರೆ ಪ್ರಧಾನಿ ಮೋದಿಯವರು, ಏಕೆಂದರೆ ಅದೇ ಅವರ ದಿಗ್ವಿಜಯ.